ದಕ್ಷಿಣ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೇರ್ದಾಳ್. ಜಮಖಂಡಿ ನಗರದ ಮಿನಿ ವಿಧಾನಸೌಧದ ತಾಲೂಕಾಡಳಿತ ಸಭಾಭವನದಲ್ಲಿ ಬುದ್ಧ ಜಯಂತಿಯನ್ನು ಅತಿ ಸರಳತೆಯಿಂದ ಆಚರಿಸಲಾಯಿತು. ಬುದ್ಧನ ಭಾವಚಿತ್ರಕ್ಕೆ ತಹಶೀಲ್ದಾರ್ ಅನಿಲ್ ಬಡಿಗೇರ್ ಅವರು ಪುಷ್ಪ ನಮನವನ್ನು ಸಲ್ಲಿಸಿ ಪೂಜೆಯನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಮಹಾನ್ ಪುರುಷರ ಜೀವನ ಚರಿತ್ರೆಯನ್ನು ಇಂದಿನ ಯುವಕರಿಗೆ ತಿಳಿಸುವುದು ಬಹಳ ಮುಖ್ಯವಾಗಿದೆ. ಬುದ್ಧನು ಶಾಂತಿಗಾಗಿ, ಸಮಾನತೆಗಾಗಿ ಸಂದೇಶವನ್ನು ನೀಡಿದ್ದಾರೆ. ಅಂಥ ಮಹಾನ್ ನಾಯಕರ ಜೀವನ ಚರಿತ್ರೆಯನ್ನು ಹಾಗೂ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡರೆ ಮಾತ್ರ ಅವರ ಜಯಂತಿ ಆಚರಣೆ ಮಾಡೋದಕ್ಕೂ ಸಾರ್ಥಕತೆ ಆಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆ ಮುಖಂಡರು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂಗಂ ನಮಾಮಿ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ದಸ್ಸ ಭಗವತೋ ಅರಹತೋ ನಮೋ ತಸ್ಸ ಮತ್ತು ಅವರು ಜಗತ್ತಿಗೆ ನೀಡಿರ್ತಕ್ಕಂತಹ ಏನು ಕೊಡುಗೆ ಐತಿ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಸ್ಮರಿಸಿದ್ವಿ. ಈ ಜಗತ್ತಿನಲ್ಲಿ ಶಾಂತಿ, ಸಹನೆ ಇವೆಲ್ಲ ಅದಾವಪ್ಪ ತಕ್ಕ ಮಟ್ಟಿಗೆ ಅದಾವ ಅಂತಂದ್ರೆ ಅವ್ರು ಹೇಳಿರ್ತಕ್ಕಂಥ ಸಂದೇಶದ ಮಾತ್ರ. ಹಾಗೂ ಬೌದ್ಧ ಧರ್ಮ ಕೇವಲ ನಮ್ಮ ಭಾರತದ ಗಡಿಗೆ ಮಾತ್ರ ಸೀಮಿತ ಆಗದ ಸುತ್ತಲಿನ ಹಲವಾರು ದೇಶಗಳಿಗೆ ಅಂದಿನ ರಾಜ ಮಹಾರಾಜರ ಕಾಲದಲ್ಲಿಯೇ ರಾಜಾಶ್ರಯದ ಮೂಲಕ ಧರ್ಮವನ್ನು ಪ್ರಚಾರ ಮಾಡಿ ಇಡೀ ಜಗತ್ತಿಗೆ ಪರಿಚಯವಾಗಿರ್ತಕ್ಕಂತಹ ಒಂದು ಧರ್ಮ ಯಾವುದಿಲ್ಲ ಅದು ಬೌದ್ಧ ಧರ್ಮ ಅಂತ ಹೇಳ್ಬೋದು. ಈಗ ನಿರ್ಧಾರ ಕೊಡೋ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಗೌತಮ್ ಬುದ್ಧರ ಭಾವಚಿತ್ರಗಳಾಗಿರ್ಬೋದು, ಮೂರ್ತಿಗಳಾಗಿರ್ಬೋದು ಪ್ರತಿಷ್ಠಾಪನೆ ಬಹಳಷ್ಟು ಕಡೆ ಶೋರೂಮ್ಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಮನೆಗಳಿಗೂ ಕೂಡ ಕುಣಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಈ ಜಗತ್ತಿನೊಳಗೆ ಏನ್ ಬೇಕಾಗಿತ್ತು? ಈಗ ಶಾಂತಿ, ಸಹನೆ ಬೇಕಾಗಿತ್ತು. ಈಗ ಇಲ್ಲಿವರೆಗೂ ಏನಾಗಿತ್ತಪ್ಪ ಅಂತಂದ್ರೆ ಕೇವಲ ಬಡಿ ಅದು ಬೇಕು ಇದು ಬೇಕು ಅಂತಕ್ಕಂತಹ ಎಲ್ಲ ಏನೋ ತಾವಂತದ ಬದುಕಿನಲ್ಲಿ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಹೊರಟಿದ್ವಿ. ಆದರೆ ಕೊನೆಗೆ ಎಲ್ಲಿ ಬಂದು ನಿಂತಿವೆ ಅಂತಂದ್ರೆ ಎಲ್ಲರಿಗೂ ಕೂಡ ನೆಮ್ಮದಿ ಬೇಕು, ಶಾಂತಿ ಬೇಕು ಅಂತಕ್ಕಂತಹ ಒಂದು ಹಂತಕ್ಕೆ ಎಲ್ಲರೂ ಕೂಡ ಬಂದು ತಲುಪಿದ್ದೀವಿ. ಅದಕ್ಕಾಗಿಯೇ ಅವರು ನೀಡಿರ್ತಕ್ಕಂಥ ಆಧುನಿಕ ನಿರ್ಮಾಣದಲ್ಲಿ ಅವರು ತಮ್ಮ ದಿವ್ಯ ಸಂದೇಶಗಳನ್ನು ನೀಡಿದರು. ಹಿಂಸೆಯನ್ನು ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಕೆಟ್ಟ ಚಟಗಳನ್ನು ಮಾಡಬಾರ್ದು, ನಮ್ಮ ಚಾರಿತ್ರ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಕ್ಕಂಥ ಸಂದೇಶಗಳನ್ನು ಅವಾಗ ನೀಡಿದರು. ಆದರೆ ಅವುಗಳನ್ನೆಲ್ಲ ಸಂಪೂರ್ಣವಾಗಿ ನಾವು ಅಳವಡಿಸಿಕೊಂಡಾಗ ಮಾತ್ರ ಅವರಿಗೆ ಒಂದು ಗೌರವವನ್ನು ನಿಜವಾಗಿ ನಾವು ಸಲ್ಲಿಸಿದಂಗೆ ಆಗ್ತೈತಿ. ನಾವು ಅಷ್ಟೇ ಅಳವಡಿಸ್ಕೊಂಡ್ರೆ ಮುಂದಿನ ಪೀಳಿಗೆಯಲ್ಲಿಯೂ ಕೂಡ ನಾವು ಅವುಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಕೇವಲ ನಾವು ಆಚರಣೆ ಮೂಲಕ ಮಾಡಿ ಒಂದು ದಿನ ಮಾಡಿದರೆ ಸಾಲದು. ಅದನ್ನ ಮಕ್ಕಳಿಗೆ ಓದಲಿಕ್ಕೆ ನಾವು ಕೊಡಬೇಕು, ಮಕ್ಕಳಿಗೆ ಓದ್ತಕ್ಕಂಥ ಅಭ್ಯಾಸವನ್ನ ಬೆಳೆಸಬೇಕು, ಅವರಿಗೆ ಅವ್ರ ವಿಚಾರಧಾರೆಗಳನ್ನ ನಡೆಸತಕ್ಕಂಥ ಕಾರ್ಯಕ್ರಮಗಳನ್ನ ಅಲ್ಲಲ್ಲಿ ನಾವು ಆಯೋಜಿಸಬೇಕು. ಅಂದಾಗ ಮಾತ್ರ ಅವರನ್ನ ಮತ್ತಷ್ಟು ನಾವು ಜಗತ್ತಿಗೆ ತೆಗೆದುಕೊಳ್ಳುವಂತೆ ನೋಡ್ಬೋದು ಮತ್ತು ಎಲ್ಲ ಪೀಳಿಗೆಯಲ್ಲೂ ಕೂಡ ನಾವು ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಸಾಧ್ಯ. ನಾವು ದೃಷ್ಟಿಯಿಂದ ನೋಡಬಹುದು. ಆಮೇಲೆ ಮುಸಾವಾದ ವೇರಮಣಿ, ನಾವು ಯಾವುದೇ ಕಾರಣಕ್ಕೂ ಕಳ್ಳತನ, ದಗಲ್ಬಾಜಿ ಅಂತ ಕೆಲಸಗಳನ್ನ ಮಾಡಬಾರ್ದು. ಇದು ಸುರ, ಮೇರೆ, ಮಜ್ಜೆ, ಪ್ರಮಾದಡ್ಡನ ವೇರಮಣಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಶೆ ಆಗುವಂತಹ ಪದಾರ್ಥಗಳನ್ನ ಸೇರಿ, ಹೆಂಡ, ಸಿಗರೇಟು, ಬಿಡಿ ಅಂತ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅಂತೇಳಿ ಅವತ್ತು ನಮ್ಮ ಸಾಮಾನ್ಯ ಜನರಿಗೆ 5 ಪಂಚಶೀಲಗಳನ್ನ ತಗೊಂಡ್ಬಿಟ್ಟಿರ್ತಾರೆ. ತ್ರಿಪಿಟಕದಲ್ಲಿ ವಿನಯ ಪಿಟಕ, ಸುತ್ತ ಪಿಟಕ, ವಿಧಮ ಪಿಟಕ ಅಂತ ಹೇಳಿದ ಇದರ ಗ್ರಂಥಗಳು. ಹಾಗಾಗಿ ಶಾಂತಿ ಎಲ್ಲ ಜಗತ್ತಿನೊಳಗೆ ಭಾರತ ವಿಶ್ವವಿಖ್ಯಾತ ಪಡಿಬೇಕಾದ್ರೆ ಈ ತ್ರಿರತ್ನಗಳು ಕಾರಣ. ಮೊದಲನೇದು ಯಾರಂದ್ರೆ ಭಗವಾನ್ ಗೌತಮ್ ಬುದ್ಧರು, ಎರಡನೇದು ಅಣ್ಣ ಬಸವಣ್ಣವರು, ಮೂರನೇದು ಡಾಕ್ಟರ್ ಬಾಬಾ ಸಾಹೇಬ್. ಜಗತ್ತಿ ಆಚರಣೆ ಮಾಡುವಂತ ಮಹಾನ್ ನಾಯಕರು. ಒಟ್ಟು ಈ ದೇಶದ ನಾಗರಿಕತೆಯಲ್ಲಿ ಮೊಟ್ಟ ಮೊದಲ ಜ್ಞಾನಿ ತಥಾಗತ ಗೌತಮ ಬುದ್ಧ. ಕೇವಲ ನಾವು ಬುದ್ಧರ ಒಂದು ಜಯಂತಿಯನ್ನು ಆಚರಣೆ ಮಾಡಿ ಮಾತನಾಡುವುದಷ್ಟೇ ಅಲ್ಲ, ಈ ದೇಶದಲ್ಲಿ ಶಾಂತಿ ನೆಲೆಸಬೇಕು, ಯುದ್ಧಗಳಾಗಬಾರ್ದು, ಈ ದೇಶದ ಶೋಷಿತರು, ದಮನಿತರು, ಮಹಿಳೆಯರು ಯಾವುದೇ ರೀತಿ ತಾರತಮ್ಯಕ್ಕೆ ಒಳಗಾಗದೆ ಸಮಾಜದಲ್ಲಿ ಒಂದು ಗೌರವಯುತವಾದಂಥ ಬದುಕನ್ನು ಸಾಗಿಸಬೇಕಾದ್ರೆ ಈ ದೇಶ ಅಷ್ಟೇ ಅಲ್ಲ, ಈ ಜಗತ್ತಿನ ಅಂದಾಜು 1000 ಕೋಟಿ ಜನಸಂಖ್ಯೆ ನಾಗರಿಕರು ಪ್ರತಿಯೊಬ್ಬರು ಕೂಡ ಬುದ್ಧರ ಚಿಂತನೆಗಳನ್ನು ಮೇಲಿಸಿಕೊಂಡಾಗ ಮಾತ್ರ ಅದು ಆಡಳಿತದಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು, ವೃತ್ತಿಯಲ್ಲಿರ್ಬೋದು,
ನಮ್ಮ ಒಟ್ಟು ದಿನಚರಿಯಲ್ಲಿ ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ವಾಸ್ತವದಲ್ಲಿ ಬದುಕಿದಾಗ ಮಾತ್ರ ಈ ದೇಶ ಮತ್ತು ಈ ನಾಡ ಶಾಂತಿ ಮತ್ತು ಸಮೃದ್ಧಿಯಿಂದ ಇರ್ತೈತೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು. ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಬುದ್ಧರ ಬಗ್ಗೆ ಎರಡು ವಿಷಯಗಳಲ್ಲಿ ನಾನು ಇಷ್ಟು ಮಾತಾಡಿ ಮುಗಿಸುತ್ತೇನೆ. ಭಗವಾನ್ ಬುದ್ಧರು, ಭಗವಾನ್ ಅಂತಕ್ಕಂಥ ಶಬ್ದವನ್ನು ನಾವು ಆಳಿಸ್ಕೊಂಡಾಗ ಆ ಭಗವಾನ್ ಅಂತಕ್ಕಂಥ ಶಬ್ದದಲ್ಲೇ ಭಗ ಅಂದ್ರೆ ಏನು? ವಗ್ನ, ನಾಶ. ವಾಣ್ ಅಂದ್ರೆ ಏನು? ಆಶೆ. ಆಶೆಯನ್ನ ಭಗ್ನಗೊಳಿಸಿದ, ಆಶೆಯನ್ನು ಬಿಟ್ಟವ. ಅದಕ್ಕೆ ಭಗವಾನ್ ಬುದ್ಧರು ಆಶೆಯ ದುಃಖಕ್ಕೆ ಮೂಲ ಕಾರಣ ಅಂತಕ್ಕಂಥ ಒಂದು ನುಡಿ, ಪ್ರಥಮ ನುಡಿ. ಅದಕ್ಕಾಗಿ ಜಗತ್ತಿನ ತುಂಬ ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ಕಾರಣ ಏನೆಂದರೆ, ಜಗತ್ತಿನ ಪ್ರಥಮ ಪುರುಷ ಮಾನವೀಯ ನೆಲೆಗಳ ಮೇಲೆ ಪ್ರೀತಿ, ಕರುಣೆ, ಶಾಂತಿ, ದಯೆ ಅಂತಕ್ಕಂಥ ಸಂದೇಶನ ಜಗತ್ತಿನ ತುಂಬ ಸಾರಿ. ಬುದ್ಧ ಏನೋ ಒಂದು ಅನ್ನೋದು 5 ಅಡಿಲಾರ್ದ ಐಷಾರಾಮಿ ಜೀವನ ಬದುಕಲಾರ್ದು ಅವೆಲ್ಲ ಐಷಾರಾಮಿ ಬದುಕಿರ್ತಾರೆ ಬುದ್ಧನಿಗೆ. ಅರಮನೆನೂ ಬೇಸಿಗೆ ಕಾಲದಲ್ಲಿ ಹೊಂದ್ಕೊಳ್ಳುವಂಥ ಒಂದು ಅರಮನೆ ಇತ್ತು, ಮಳೆಗಾಲದಲ್ಲಿ ಹೊಂದ್ಕೊಳ್ಳುವಂಥ ಒಂದು ಅರಮನೆ ಇತ್ತು, ಚಳಿಗಾಲದಲ್ಲಿ ಹೊಂದ್ಕೊಳ್ಳುವಂಥ ಒಂದು ಅರಮನೆ ಇತ್ತು. ಅಷ್ಟೆಲ್ಲ ಐಷಾರಾಮಿ ಜೀವನ ಇತ್ತು ಬುದ್ಧ ಈ ದೇಶದ ಒಳಿತಿಗಾಗಿ, ಜಾತಿ ರಹಿತ ಸಮಾಜ ನಿರ್ಮಾಣ ಆಗಬೇಕು, ಸಮಾನತೆ ದೇಶದಲ್ಲಿ ಬರಬೇಕು, ಎಲ್ಲ ಐಷಾರಾಮಿ ಜೀವನವನ್ನು ಬದುಕಿರ್ತಾರೆ. ದೇಶದಲ್ಲಿ ಶಾಂತಿ, ಸಮಾನತೆ, ಜಾತಿ ರಹಿತ ವರ್ಗ ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಹಾಕಿ ಗೌರವಾನ್ವಿತ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಬುದ್ಧ ತನ್ನ ಬೋಧನೆಗಳ ಮೂಲಕ ವಿಶ್ವ ವಿಖ್ಯಾತರಾಗಿದ್ದಾನೆ. ಅಫ್ಘಾನಿಸ್ತಾನ